ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ 18. ನಾನು ನವಿತಾ ಜೈನ್. ಫಲಿತಾಂಶಕ್ಕೂ ಮುನ್ನ ಪಕ್ಷೇತರ ಶಾಸಕನಿಗೆ ಕಾಂಗ್ರೆಸ್ ಗಾಳ ಹಾಕ್ತಾ ಇದೆಯಾ? ಕುಂದಗೋಳದ ಪಕ್ಷೇತರ ಅಭ್ಯರ್ಥಿ ಎಸ್ಐ ಚಿಕ್ಕನಗೌಡ್ರಿಗೆ ಗಾಳ ಹಾಕ್ತಾ ಇದೆಯಂತೆ ಕಾಂಗ್ರೆಸ್. ಶೆಟ್ಟರ್ ಮುಖಾಂತರ ಚಿಕ್ಕನಗೌಡ್ರನ್ನ ಆಪರೇಷನ್ ಮಾಡ್ತಾ ಇದೆ ಅನ್ನುವಂತಹ ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ಇನ್ನು ರಿಸಲ್ಟ್ ಬಂದಿಲ್ಲ, ಆದ್ರೆ ಏನಾದ್ರೂ ಅತಂತ್ರ ಪರಿಸ್ಥಿತಿ ಬಂದ್ರೆ ಅಥವಾ ಒಂದಷ್ಟು ಸಂಖ್ಯೆಗಳೇನಾದ್ರೂ ಕಡಿಮೆ ಆದ್ರೆ ಸರಳ ಬಹುಮತದ ಕಡೆಗೆ ಈ ಹಿನ್ನೆಲೆಯಲ್ಲಿ ಆಲ್ರೆಡಿ ಈಗ ಪ್ರಯತ್ನವನ್ನ ಮಾಡ್ತಾ ಇದೆ ಕಾಂಗ್ರೆಸ್. ಎಸ್ಐ ಚಿಕ್ಕನಗೌಡರ್ ಜಗದೀಶ್ ಶೆಟ್ಟರ್ ಅವರ ಬೆಂಬಲಿಗ. ಬಿಜೆಪಿ ಟಿಕೆಟ್ ಸಿಕ್ಕಿಲ್ಲ ಅನ್ನುವಂತಹ ಕಾರಣಕ್ಕಾಗಿ ಪಕ್ಷೇತರವಾಗಿ ಸ್ಪರ್ಧೆಯನ್ನ ಮಾಡಿದ್ರು. ಶೆಟ್ಟರ್ ಕರೆದ್ರೆ ಬೆಂಬಲ ನೀಡ್ತಾರಾ ಚಿಕ್ಕನಗೌಡರ್? ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಶಿವರಾಮ್ ಅಸುಂಡಿ ನೇರ ಸಂಪರ್ಕದಲ್ಲಿದ್ದಾರೆ. ಶಿವರಾಮ್ ಅಸುಂಡಿ, ಇನ್ನು ಫಲಿತಾಂಶ ಬಂದಿಲ್ಲ, ಆದ್ರೆ ಸಮೀಕ್ಷೆಗಳ ಆಧಾರದ ಮೇಲೆ ಕಾಂಗ್ರೆಸ್ ಒಂದಷ್ಟು ಲೆಕ್ಕಾಚಾರಗಳನ್ನ ಹಾಕೊಂಡು ಆಲ್ರೆಡಿ ಗಾಳ ಹಾಕುವಂತ ಪ್ರಯತ್ನ ಮಾಡ್ತಾ ಇದೆಯಾ? ಆಲ್ರೆಡಿ ಕಾಂಟ್ಯಾಕ್ಟ್ ಮಾಡಿದೆಯಾ ಚಿಕ್ಕನಗೌಡ್ರನ್ನ ಕಾಂಗ್ರೆಸ್? ನವಿತಾ, ಖಂಡಿತವಾಗಿಯೂ ನಿನ್ನೆ ಏನು ಚುನಾವಣೋತ್ತರ ಫಲಿತಾಂಶ ಬಂದ ಕೂಡಲೇ ನಿನ್ನೆ ಏನಂದ್ರೆ ಚಿಕ್ಕನಗೌಡರಿಗೆ DK ಶಿ ಅವರು ಸ್ವತಃ ಖುದ್ದು ಫೋನ್ ಮಾಡಿ ಮಾಹಿತಿ ಅಂದ್ರೆ ಅವ್ರ ಜೊತೆ ಚರ್ಚೆ ಮಾಡಿದ್ದಾರೆ. ಜೊತೆಗೆ ಅದಾದ ನಂತರ ಚಿಕ್ಕನಗೌಡರು ಸಹ ಮಾಜಿ CM ಜಗದೀಶ್ ಶೆಟ್ಟರ್ ಅವರನ್ನ ಭೇಟಿಯಾಗಿದ್ದಾರೆ. ಹಲವು ಹೊತ್ತಿನ ಕಾಲ ಮಾತುಕತೆಯನ್ನು ಸಹ ಮಾಡಿದ್ದಾರೆ. ಗೆದ್ರೆ ಒಂದ್ ವೇಳೆ ಏನಾದ್ರು ಗೆದ್ರೆ ನೀವು ಕಾಂಗ್ರೆಸ್ಗೆ ಬರ್ಬೇಕನ್ನೋ ಒಂದು ಕಂಡೀಷನ್ ಹಾಕಿದ್ದಾರೆ. ಜೊತೆಗೆ ಈ ಮುಂಚೆನೂ ಅಂದ್ರೆ ಏನು ಕುಸುಮಾವತಿ ಶಿವಳ್ಳಿಗೆ ಟಿಕೆಟ್ ಕೊಟ್ಟ ಸಂದರ್ಭದಲ್ಲಿ ಏನು ಜಗದೀಶ್ ಶೆಟ್ಟರ್ ಅವರು ಕಾಂಗ್ರೆಸ್ಗೆ ಬಂದ ನಂತರ ಅವರು ಚಿಕ್ಕನಗೌಡರ ಜೊತೆ ಸಂಪರ್ಕದಲ್ಲಿದ್ರು. ಒಂದ್ ವೇಳೆ ಏನಾದ್ರು ಅಲ್ಲಿ ಇಂಡಿಪೆಂಡೆಂಟ್ ಆಗಿ ಕಂಟೆಸ್ಟ್ ಮಾಡ್ರಿ, ಒಂದ್ ವೇಳೆ ಏನಾದ್ರು ಗೆದ್ರೆ ನೀವು ಕಾಂಗ್ರೆಸ್ಗೆ ಬರ್ಬೇಕಂತ ಕಂಡೀಷನ್ ಹಾಕಿದ್ರು. ಯಾಕಂದ್ರೆ ಏನು ಶೆಟ್ಟರ್ ಅವರು ಕಾಂಗ್ರೆಸ್ಗೆ ಬರೋದ್ರೊಳಗಾಗಿನೇ ಅಲ್ಲಿ ಟಿಕೆಟ್ ಘೋಷಣೆ ಆಗಿತ್ತು ಕುಂದಗೋಳದಲ್ಲಿ. ಹಾಗಾಗಿ ಏನು ಮತದಾನದ ದಿನದ ಸಂದರ್ಭದಲ್ಲಿ ಏನು ನ್ಯೂಟ್ರಲ್ ಆಗಿ ಏನು ಕುಸುಮಾವತಿ ಶಿವಳ್ಳಿ ಅವರು ನ್ಯೂಟ್ರಲ್ ಆಗಿದ್ರು. ಹಾಗಾಗಿ ಎಲ್ಲೋ ಒಂದ್ ಕಡೆ ಅಂದ್ರೆ ಇಬ್ಬರು ಓಟು ಏನಾದ್ರು ಹೊಡೆದ್ರೆ ಖಂಡಿತ ಅಲ್ಲಿ ಬಿಜೆಪಿ ಲಾಭಕ್ಕೆ ಅನ್ನೋ ಲೆಕ್ಕಾಚಾರದಲ್ಲಿ ಅವರು ನ್ಯೂಟ್ರಲ್ ಆಗಿದ್ರು. ಹಾಗಾಗಿ ಚಿಕ್ಕನಗೌಡರಲ್ಲಿ ಗೆಲ್ತಾರೆ ಅನ್ನೋ ಒಂದು ಲೆಕ್ಕಾಚಾರ ಏನು ಕಾಂಗ್ರೆಸ್ದಾಗಿದೆ. ಹಾಗಾಗಿ SI ಚಿಕ್ಕನಗೌಡರಿಗೆ ಈಗಲೇ ಗಾಳ ಹಾಕಿದ್ದಾರೆ ಮತ್ತು ನೀವು ಯಾವುದೇ ಕಾರಣಕ್ಕೂ ಏನು ನಮ್ಮನ್ನೇ ಬೆಂಬಲಿಸಬೇಕನ್ನೋ ಒಂದು ಮಾತುಕತೆ ಮಾಡಿದ್ದಾರೆ. ಓಕೆ, ಥ್ಯಾಂಕ್ ಯು ಶಿವರಾಮ್ ಅಸುಂಡಿ ಡೀಟೇಲ್ಸ್ಗೆ. ಕುಂದಗೋಳದ ಪಕ್ಷೇತರ ಅಭ್ಯರ್ಥಿಗೆ ಕಾಂಗ್ರೆಸ್ ಆಲ್ರೆಡಿ ಗಾಳ ಹಾಕಿದೆ. ಅವರನ್ನ ತಮ್ಮ ಕಡೆ ಒಲಿಸಿಕೊಳ್ಳುವಂತಹ ಪ್ರಯತ್ನವನ್ನ ಮಾಡ್ತಾರೆ. ಇದರ ಬಗ್ಗೆ ಮಾತನಾಡೋದಕ್ಕೆ ನಮ್ ಜೊತೆ ಈಗ ಪಕ್ಷೇತರ ಅಭ್ಯರ್ಥಿ ಆಗಿರುವಂತಹ ಚಿಕ್ಕನಗೌಡ್ರೆ ಫೋನ್ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ ಚಿಕ್ಕನಗೌಡ್ರೆ. ನಮಸ್ಕಾರ ಮೇಡಮ್. ಗೆಲ್ಲುವಂತಹ ನಿರೀಕ್ಷೆ ಎಷ್ಟರ ಮಟ್ಟಿಗೆ ಇದೆ ನಿಮ್ಗೆ ಈಗ? ಆಯ್ಕೆ ಅಂತೂ ಕ್ಷೇತ್ರ ಜನರ ಮತದಾರರು ತೀರ್ಮಾನ ಮಾಡಿದ್ರು ಮೇಡಮ್ ಅವರ. ಒಟ್ಟು ಸರ್ವ ಜನಾಂಗದ ಎಲ್ಲಾ ಸಮಾಜದ ಪ್ರಮುಖರು ನಮಗ ಮಾಡ್ಬೇಕು ಅನ್ನುವಂತ ತೀರ್ಮಾನ ತೆಗೆದುಕೊಡೋದು ಮೇಡಮ್ ಅವರು. ಖಂಡಿತವಾಗಿಯೂ ನಮ್ಮನ್ನ ಆರಿಸ್ಕೊಳ್ತಾರಂತ ಆಶಾಭಾವನೆ ನಾನು. ಓಕೆ, ನೇರವಾಗಿ ವಿಚಾರಕ್ಕೆ ಬರ್ತೀನಿ. ಕಾಂಗ್ರೆಸ್ ನಿಮ್ಮನ್ನ ಏನಾದ್ರೂ ಕಾಂಟ್ಯಾಕ್ಟ್ ಮಾಡಿದ್ಯಾ? ಕಾಂಗ್ರೆಸ್ ಗಾಳ ಹಾಕಿದೆ ಚಿಕ್ಕನಗೌಡರಿಗೆ ಜಗದೀಶ್ ಶೆಟ್ಟರ್ ಮೂಲಕ ಅಂತ ಹೇಳಿ, ಯಾಕಂದ್ರೆ ಅನೌನ್ಸ್ ಆದಾಗ್ಲೇ ಟಿಕೆಟ್ ಒಂದಷ್ಟು ಮಾತುಕತೆಗಳು ಆಗಿತ್ತು ಅಂತ ಹೇಳಿ. ಮೇಡಮ್ ಅವರು ಅನೇಕರ ಸಂಪರ್ಕ ಇದ್ದಾರೆ, ಆದ್ರೆ ನಾನು ಕೂಟ ಡೈರೆಕ್ಟ್ ಯಾರು ನಾನು ಕೂಟ ಮಾತಾಡಿಲ್ಲ ಮೇಡಮ್ ಅವರು. ಜಗದೀಶ್ ಶೆಟ್ಟರ್ ಅವರು ಮಾತಾಡಿಲ್ಲ, ಯಾವ ನಾಯಕರು ನಾನು ಕೂಟ ಗೊತ್ತಿರ ಮಟ್ಟ ಸಂಪರ್ಕ ಇಲ್ಲ ಮೇಡಮ್. ಈಗ ಯಾರು ಮಾತನಾಡಿಲ್ಲ ನಿಮ್ಮ ಹತ್ರ? ಈಗ ಟಿಕೆಟ್ ಅನೌನ್ಸ್ ಆದಾಗ್ಲೇ ಆಲ್ರೆಡಿ ಅನೌನ್ಸ್ ಆಗಿತ್ತು ಅನ್ನುವಂತಹ ಕಾರಣಕ್ಕಾಗಿ ಸಿಕ್ಕಿಲ್ಲ ಅಂತ ಹೇಳಲಾಗ್ತದೆ. ಸೊ ನೀವು ಪಕ್ಷೇತರಾಗಿ ನಿಲ್ಬೇಕಾದಂತಹ ಪರಿಸ್ಥಿತಿ ಬಂತು ಅಂತ. ಹೌದ್ರಿ ಮೇಡಮ್. ಪಕ್ಷೇತರವಾಗಿ ನಾನು ಕಾಂಗ್ರೆಸ್ನವ್ರಿಗೆ ಕೇಳ್ಕೊಂಡಿದ್ದೆ, ಬಿಜೆಪಿ ಅವ್ರಿಗೆ ಕೇಳ್ಕೊಂಡಿದ್ದೆ. ಅವ್ರಿಗೇನೈತೆ ನಮ್ಗ ಟಿಕೆಟ್ ಕೊಡಬೇಕು ಕೊಡಬಾರ ಅನ್ನೋದು ಪಕ್ಷದ ತೀರ್ಮಾನ ತಗೊಂಡು ನನಗೆ ಇದು ಮಾಡಿದ್ರು. ನಮ್ಮ ಅಭಿಮಾನಿಗಳ ಆಶೆ ಹುಸಿಗೋಸ್ ಬರೋಣ ಅಂತ ನಾ ಪಕ್ಷೇತರಾಗಿ ಸ್ಪರ್ಧೆ ಮಾಡಿದ್ದೀನಿ ಮೇಡಮ್. ಓಕೆ, ಈಗ ಜಗದೀಶ್ ಶೆಟ್ಟರ್ ಅವರಿಗೆ ಆಪ್ತರು ನೀವು ಅಲ್ವಾ? ಹೌದ್ರಿ ಹೌದ್ರಿ, ಯಾವಾಗಿದ್ರು ಆಪ್ತರು. ಜಗದೀಶ್ ಶೆಟ್ಟರ್ ಅವರು ಕರೆದ್ರೆ ಕಾಂಗ್ರೆಸ್ಗೆ ಸಪೋರ್ಟ್ ಮಾಡ್ತೀರಾ? ಕಾಂಗ್ರೆಸ್ಗೆ ಹೋಗ್ತೀರಾ? ಹೇಗೆ ನೋಡ್ರಿ ಮೇಡಮ್ ಅವರು, ಅಂತಿಮ ತೀರ್ಮಾನ ತಗೋಬೇಕಾದಂತವ್ರು ನನಗೆ ರೀತಿ ಜಗದೀಶ್ ಶೆಟ್ಟರ್ ಅಲ್ಲ, ನಾನು ರಿಪೋರ್ಟ್ ಮಾಡ್ಕೊಂತ ಇದ್ದೆ. ನನಗೆ ಆಯ್ಕೆ ಮಾಡ್ಲಿಕ್ಕೆ ಶ್ರಮ ವಹಿಸಿ ಹಗಲು ರಾತ್ರಿ 24 ತಾಸು ದುಡಿದು ನನ್ನ ಕ್ಷೇತ್ರ ಇರುವಂತಹ ಮತದಾರ ಕುಡಿ ಕಡ ಮಾಡ್ಕೊತೀನಿ. ಅವ್ರು ಏನ್ ಹೇಳ್ತಾರ ಆ ತೀರ್ಮಾನ ಆಗ್ತದೆ. ಓಕೆ, ಈಗ ನಿಮ್ಗೆ ಈ ಒಂದು ಸ್ಥಾನ ಕೊಡೋದಕ್ಕೆ ನಿಮ್ಮ ಬೆಂಬಲಿಗರು ಕಾರ್ಯಕರ್ತರು ಕಾರಣರಾಗಿದ್ದಾರೆ ಅಂತ ಹೇಳಿ, ಅವರ ನಿರ್ಧಾರ ಇದಾದ್ರೆ ನೀವು ಅದಕ್ಕೆ ಒಪ್ತೀರಿ? ಹೌದ್ರಿ, ನಮ್ಮ ಎಲ್ಲಾ ಪ್ರಮುಖರು ತಾಲೂಕಿನಾಗ ಸಾಕಷ್ಟು ಪ್ರಮುಖರು ಜನತಾದಳದವ್ರು ತಾವು ಸಪೋರ್ಟ್ ಮಾಡಿದಾರ, ಕಾಂಗ್ರೆಸ್ ಅವ್ರು ಸಪೋರ್ಟ್ ಮಾಡಿದಾರ, ಬಿಜೆಪಿ ಅವ್ರು ಸಪೋರ್ಟ್ ಮಾಡಿದಾರ, ಎಲ್ಲಾರು ಸಪೋರ್ಟ್ ಮಾಡಿದಾರ. ಅವ್ರೆಲ್ಲ ಕೂಡಿ ಮಾಡ್ಕೊಂಡು ಅವ್ರು ಏನ್ ಹೇಳ್ತಾರ ಈಗ ಒಂದಷ್ಟು ಲೆಕ್ಕಾಚಾರ ಹಾಕೊಂಡಿರ್ತೀರಿ ಚಿಕ್ಕನಗೌಡ್ರ ಅಲ್ವಾ? ಸೊ ಆ ಲೆಕ್ಕಾಚಾರದಲ್ಲಿ ಯಾರ ಕಡೆ ಹೋಗ್ಬೇಕು ಅಂತ ಇದೆ ನಿಮ್ಗೆ? ಅವ್ರು ಏನ್ ಹೇಳ್ತಾರ ತೀರ್ಮಾನ ನಾ ಮಾಡ್ತೀನಿ. ನಾ ಪಕ್ಷೇತರ ಆಯ್ಕೆ ಮಾಡ್ತಿದ್ರ ಪಕ್ಷೇತರಾಗೆ ಉಳಿಬೇಕು ಅನ್ನೋಂತ ಒಂದು ತೀರ್ಮಾನವನ್ನು ನಾ ಮಾಡಿದ್ವಿ. ಈಗ ಅಂದ್ರೆ ಸೀಟ್ ಸಿಗದ ಕೋಪ ಇದೆ ನಿಮ್ಗೆ ಒಂದ್ ಕಡೆ,
ಹೌನ್ರಿ ಮೇಡಮ್. ಆ ಕೋಪವನ್ನ ಆ ಕೋಪ ಅಂತ ಏನಿಲ್ಲ ಮೇಡಮ್ ಅವ್ರ, ಕೋಪ ಅನ್ನೋಂಥದ್ದು ಇಲ್ಲ. ಯಾ ಕಾಂಗ್ರೆಸ್ ಮೇಗೂ ಕೋಪ ಇಲ್ಲ, ಬಿಜೆಪಿ ಅವ್ರ ಮೇಗೂ ಕೋಪ ಇಲ್ಲ. ನಾನು ಏನು ಕೋಪ ಅನ್ನೋಂಥದ್ದು ಇಟ್ಕೊಂಡಿಲ್ಲ. ನಾನೇನೈತಿ ಅಭಿಮಾನಿಗಳ ಆಶೆ ಒತ್ತಾಸೆ ಮೇರೆಗೆ ನಾನು ಪಕ್ಷೇತರಾಗಿ ನಾನು ಸ್ಪರ್ಧೆ ಮಾಡಿದ್ದೀನಿ ಮೇಡಮ್ ಅವ್ರ. ಈಗ ಬಂಡಾಯವಾಗಿ ನಿಂತಿದ್ದೀರಿ ನೀವು ಅಲ್ಲಿ ಎಷ್ಟೇ ಹೇಳಿ. ಬಂಡಾಯವಲ್ರಿ, ಬಂಡಾಯ ಅನ್ನೋಂಥದ್ದು ಶಬ್ದನ ಇಲ್ಲ ಮೇಡಮ್ ಅವ್ರ. ಪಕ್ಷೇತರ ಅಭಿಮಾನಿಗಳ ಆಶೆ ಒತ್ತಾಸೆ ಮೇರೆಗೆ ನಾನು ಪಕ್ಷೇತರಾಗಿ ಸ್ಪರ್ಧೆಯನ್ನು ಮಾಡಿದ್ದೀನಿ. ಓಕೆ, ಈಗ ಜಗದೀಶ್ ಶೆಟ್ಟರ್ ಅವರ ಮಾತು ಹೇಳಿದ್ರೆ ನೀವ್ ಹೇಳಿದ್ರೆ ಅಭಿಮಾನಿಗಳು ಅಂತ ಹೇಳಿ, ಸೊ ಅಭಿಮಾನಿಗಳ ಥ್ರೂ ಹೇಳಿಸಿದ್ರೆ ನೀವು ಹೋಗ್ತೀರಿ? ಅಭಿಮಾನಿಗಳು ನೋಡ್ರಿ, ಅದು ಸಂಬಂಧ ಬೇರೆ, ಪಕ್ಷ ಪ್ರಮುಖರು ಬೇರೆ, ಸಂಬಂಧ ಬೇರೆ. ಇದ್ರಾಗೆಲ್ಲ ಯಾವ್ದಿಲ್ಲ. ನನ್ನ ಮತದಾರ ನನಗೆ ಏನ್ ಆಸೆ ಕಳಿಸಿದಾರ ಪ್ರಮುಖರು ಎಲ್ಲಾರು ಕುಡಿತಡ ಮಾತ್ರ ಅವ್ರು ಹೇಳ್ತಾರ. ಯಾವಾಗ ನಿರ್ಧಾರ ಆಗ್ಬೋದು? ನಾಳೆ ಅನ್ನೋದ್ರ ಆಗುತ್ತಾ ಆತರ ನಿರ್ಧಾರ, ಅಥವಾ ಕೆಲವು ದಿನಗಳು ಬೇಕಾ? ಇಲ್ಲ, ಕೆಲವು ದಿನ ಅಂತ ಅನ್ನೋದಿಲ್ಲ. ನಾಳೆ ಏನೈತೆ ಅವ್ರು ತೀರ್ಮಾನ ಮಾಡ್ತಾರ, ಅದು ಆಯ್ಕೆ ಆಗ್ತಂತಾರ. ನಾಳೆ ಬಂದು ಎಲ್ಲಾರು ಕೊಡ್ತಾರ. ಕೂಡಿಕಲ್ಲೇ ಅವ್ರ ಅಭಿಮಾನಿಗಳು ತಮ್ಮ ಸಲಹೆ ಸೂಚನೆ ಕೊಡ್ತಾ ಇದ್ದಾರೆ. ಅದನ್ನ ಸಂತೋಷದಿಂದ ನಾನು ಸ್ವಾಗತ ಮಾಡ್ತೀನಿ. ಓಕೆ, ಧನ್ಯವಾದಗಳು ಎಸ್ ಐ ಚಿಕ್ಕನಗೌಡ ಅವರೇ ನ್ಯೂಸ್ 18 ಜೊತೆ ಮಾತನಾಡಿದಕ್ಕಾಗಿ. ಫಲಿತಾಂಶಕ್ಕೂ ಮುನ್ನ ಸಿಎಂ ಕುರ್ಚಿ ಮೇಲೆ ಡಿಕೆಶಿ ಟವಲ್ ಹಾಕಿದ್ದಾರೆ. ಬಲವಾಗಿ ಸಿಎಂ ಆಗುವ ಆಸೆಯನ್ನ ಬಿಚ್ಚಿಟ್ಟಿದ್ದಾರೆ ಡಿಕೆ ಶಿವಕುಮಾರ್. ಈಗ ಅಧ್ಯಕ್ಷನಾಗಿ ನಿದ್ದೆ ಮಾಡೋದಿಕ್ಕೂ ಆಗಿಲ್ಲ ಅಂತ ಹೇಳಿದ್ದಾರೆ ಡಿಕೆಶಿ. ಪಕ್ಷ ಸಂಘಟನೆ, ರ್ಯಾಲಿ, ಎಲ್ಲಾ ಕಡೆ ಅಭ್ಯರ್ಥಿಗಳ ಪರವಾಗಿ ಪ್ರಚಾರ. ಯಾವಾಗ ಕೆಪಿಸಿಸಿ ಅಧ್ಯಕ್ಷರದು ಅಲ್ಲಿಂದ ಇಲ್ಲಿವರೆಗೂ ಡಿಕೆ ಶಿವಕುಮಾರ್ ಅವರು ತಾನು ಪಕ್ಷ ಸಂಘಟನೆಯಲ್ಲಿ ಹೇಗೆ ತೊಡಗಿಸಿಕೊಂಡಿದ್ದೆ, ಪಕ್ಷ ನಿಷ್ಠನಾಗಿದ್ದೆ ಅನ್ನೋದನ್ನ ಹೇಳ್ತಾನೆ ಅವರು ಸಿಎಂ ಕುರ್ಚಿಯ ಮೇಲೆ ಕಣ್ಣಿಟ್ಟಿದ್ದಾರೆ. ಈ ಹಿಂದಿನಿಂದಲೂ ನಮಗೆ ಗೊತ್ತಿದೆ ಡಿಕೆಶಿ ಮತ್ತು ಸಿದ್ದರಾಮಯ್ಯ ನಡುವೆ ಸಿಎಂ ಕುರ್ಚಿಗಾಗಿ ಯಾವ ರೀತಿಯಾದಂತಹ ಆಸೆ ಇತ್ತು, ಯಾವ ರೀತಿಯ ಪೈಪೋಟಿ ಇದೆ ಅನ್ನೋದು. ಸೊ ಈಗ ಡಿಕೆಶಿ ಹೇಳ್ತಿದ್ದಾರೆ ನಮಗೆ ಬಹುಮತ ಬರುತ್ತೆ ಅನ್ನುವ ವಿಶ್ವಾಸ ಇದೆ, ಅಂದ್ರೆ 140 ಸೀಟ್ ಬಂದೇ ಬರುತ್ತೆ ಅನ್ನುವಂತಹ ಆಶಯ ಇದೆ. ಹಾಗಾಗಿ ನಾನು ಸಿಎಂ ಆಗೋದಿಕ್ಕೆ ಬದ್ಧನಾಗಿದ್ದೀನಿ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ. ನಿವೃತ್ತಿ ಆಗುವ ಪ್ರಶ್ನೆಯೇ ಇಲ್ಲ ಅಂತ ಹೇಳಿದ್ದಾರೆ ಡಿಕೆ ಶಿವಕುಮಾರ್. ನಾನು ಶ್ರಮ ಪಟ್ಟಿದ್ದೀನಿ. ನನಗೆ ಸೋನಿಯಾ ಗಾಂಧಿ ಅವರು ಅಧಿಕಾರ ಯಾವಾಗ ಕೊಟ್ಟರು, ದಿನೇಶ್ ಗುಂಡೂರಾಯರು ನನ್ನ ಕೈಲಿ ಆಗಲ್ಲ ಅಂತ ವಾಲಂಟಿಯರ್ ರಿಸೈನ್ ಮಾಡಿದ್ರು. ಸಿದ್ದರಾಮಯ್ಯ ಸಾಹೇಬರು ನಾನು ಬೈ ಎಲೆಕ್ಷನ್ ಆದಮೇಲೆ ನೈತಿಕವಾಗಿ ರಾಜೀನಾಮೆ ಕೊಡ್ತೀನಿ ಅಂತ ಅವ್ರು ಕೊಟ್ಟರು. ಆಗ ನನಗೆ ಈ ಜವಾಬ್ದಾರಿ ಕೊಟ್ಟರು. ನಾನು ಆವತ್ತಿಂದ ಮಲಗಿಲ್ಲ, ಮಲಗಕ್ಕೂ ಬಿಟ್ಟಿಲ್ಲ. ನಾನು ನನ್ನ ಪಕ್ಷಕ್ಕೆ ಏನು ಮಾಡಬೇಕು ಹೇಳಿದ್ದೀನಿ, ಪಕ್ಷಕ್ಕೆ ಏನು ಮಾಡಬೇಕು ಮಾಡಿದ್ದೀನಿ. ಸೊ ಅದರಿಂದ ಈಗ ಯಾವ ಸಂದರ್ಭನೂ ಉದ್ಭವ ಆಗುವುದಿಲ್ಲ. ಎಲ್ಲರೂ ನಮ್ಗೆ ಸಹಕಾರ ಕೊಡ್ತಾರೆ, ಎಲ್ಲರೂ ನಮ್ಗೆ ಆಶೀರ್ವಾದ ಮಾಡ್ತಾರೆ. ಹಿರಿಯರಿರ್ಬೋದು, ಕಿರಿಯರಿರ್ಬೋದು, ಎಲ್ಲರೂ ನಮ್ಗೆ ಆಶೀರ್ವಾದ ಮಾಡ್ತಾರೆ. ಒಂದು ಉತ್ತಮವಾದಂಥ ಸರ್ಕಾರ ಕಾಂಗ್ರೆಸ್ ಪಾರ್ಟಿ ಕೊಡ್ತಾರೆ. ನನಗೆ ಈ ಎಕ್ಸಿಟ್ ಪೋಲ್ ಬಗ್ಗೆ ನಂಬಿಕೆ ಇಲ್ಲ. ನಂಗೆ ನಂಬಿಕೆ ಇಲ್ಲ. ನನ್ನ ನಂಬಿಕೆ 141 ಸೀಟು. ನಮ್ಮ ಸ್ಯಾಂಪಲ್ ಸೈಜು ಜಾಸ್ತಿ ಇದೆ, ಎಕ್ಸಿಟ್ ಪೋಲ್ ಸ್ಯಾಂಪಲ್ ಸೈಜು ಕಡಿಮೆ ಇದೆ. ಕಾಂಗ್ರೆಸ್ ಪರವಾಗಿ ಒಂದು ದೊಡ್ಡ ಗಾಳಿ. ಪಾಪ ಎಕ್ಸಿಟ್ ಪೋಲು 1-2-3 ಟಿವಿಲಿ ಮುಂಚಿತ ಕೊಟ್ಟು ತಿರ್ಗಾ ವಾಪಸ್ಸು 20 ಸೀಟ್ ಕಡಿಮೆ ಮಾಡೋದು ನಾನು ಗಮನಿಸಿದ್ದೀನಿ. ಯಾವ ಕಾರಣಕ್ಕೂ ಕಡಿಮೆ ಆಗಲಿಕ್ಕೆ, ಜಾಸ್ತಿ ಆಗಕ್ಕೆ ಕಾರಣನೇ ಹೊರತು ಕಡಿಮೆ ಆಗಕ್ಕೆ ಯಾವ ಕಾರಣಕ್ಕೂ ಚಾನ್ಸ್ ಇಲ್ಲ. ಎಷ್ಟೇ ದುಡ್ಡು ಸುರಿದಿರ್ಬೋದು ಒಂದೊಂದು ಕ್ಷೇತ್ರಕ್ಕೆ ಬಿಜೆಪಿಯವರು, ಎಷ್ಟೇ ಲೀಡರ್ಗಳು, ದೊಡ್ಡ ಲೀಡರ್ಗಳೆಲ್ಲ ಬಂದು ಇಲ್ಲಿ ಹೋರಾಟ ಮಾಡಿರ್ಬೋದು, ಶ್ರಮ ಪಟ್ಟಿರ್ಬೋದು, ಏನು ಮಾಡಿರ್ಬೋದು. ಬಟ್ ಬ್ಯಾಲೆಟ್ ಈಸ್ ಸ್ಟ್ರಾಂಗರ್ ದೆನ್ ದಿ ಬುಲೆಟ್. ಈ ದೇಶಕ್ಕೆ ಸ್ವಾತಂತ್ರ್ಯಕ್ಕೆ ಹೆಂಗೆ ಜನ ಬುಲೆಟ್ಗೆ ಎದುರಿಲ್ವೋ ಹಂಗೆ ಇವತ್ತು ಹಣ ಡಬಲ್ ಇಂಜಿನ್ ಸರ್ಕಾರಕ್ಕೆ ಏನೆಲ್ಲ ನಮ್ಮ ಎಲ್ಲ ಕಂಪ್ಲೀಟ್ ಇನ್ಸ್ಟಿಟ್ಯೂಷನ್ಸ್ನೆಲ್ಲ ಮಿಸ್ಯೂಸ್ ಮಾಡಿಕೊಂಡು ತೆರೆನೂ ಇಲ್ಲ ಮರೆನೂ ಇಲ್ಲ. ಸರ್, ಅದಕ್ಕೆ ಎಕ್ಸಾಂಪಲ್ ಏನಂದ್ರೆ ಕುಮಾರಸ್ವಾಮಿ ಅವರು ಒಂದು ಮಾತು ಹೇಳಿದ್ದಾರೆ, ಸಿಂಗಾಪುರ್ಗೆ ಹೋಗ್ಬೇಕಾದ್ರೆ ನಾವು ಮೈತ್ರಿಗೆ ಸಿದ್ಧ ಅಂತ ಒಂದು ಮಾತು ಹೇಳಿದ್ದಾರೆ. ನೋಡಿ, ನನಗೆ ಅವರು ಏನು ಹೇಳ್ತಾರೆ, ಏನು ಮಾಡ್ತಾರೆ, ಅವರು ಏನು ಹೇಳ್ತಾ ಇದ್ರು, ನಮಗೆ ನೀಚಿಡವಾದಂತ ಬಹುಮತ ಬರ್ತದೆ ಅಂತ. ಮೈಸೂರು ಭಾಗದ ನಾಯಕರಿಗೆ ಸಿದ್ದು ಬುಲಾವನ್ನ ನೀಡಿದ್ದಾರೆ. ಮೈಸೂರಿನ ಕಾಂಗ್ರೆಸ್ ಅಭ್ಯರ್ಥಿಗಳು ಬೆಂಗಳೂರಿಗೆ ಅವರನ್ನ ಕರೆಸುವಂತಹ ಪ್ರಯತ್ನ. ಅಭ್ಯರ್ಥಿಗಳನ್ನ ಬೆಂಗಳೂರಿಗೆ ಕರೆಸಿದ್ದಾರೆ ಸಿದ್ದರಾಮಯ್ಯ ಅವರು. ವಿಪಕ್ಷ ನಾಯಕರಾಗಿರುವ ಸಿದ್ದರಾಮಯ್ಯ ಅವರು ಈಗ ಮೈಸೂರಿನ ಕಾಂಗ್ರೆಸ್ ಅಭ್ಯರ್ಥಿಗಳನ್ನ ಬೆಂಗಳೂರಿಗೆ ಕರೆಸಿಕೊಂಡಿದ್ದಾರೆ. ಅದರಲ್ಲಿ ಮುಖ್ಯವಾಗಿ
ನಂಜನಗೂಡಿನ ಅಭ್ಯರ್ಥಿಯಾಗಿದ್ದಂತಹ ದರ್ಶನ್ ಧ್ರುವನಾರಾಯಣ್, ಕೃಷ್ಣರಾಜ ಕ್ಷೇತ್ರದ ಎಂಕೆ ಸೋಮಶೇಖರ್, ಟಿ ನರಸೀಪುರದ ಎಚ್ಸಿ ಮಹದೇವಪ್ಪ ಬೆಂಗಳೂರಿಗೆ ಅವರನ್ನ ಕರೆಸಿಕೊಳ್ಳಲಾಗಿದೆ. ಇನ್ನು ಚಾಮುಂಡೇಶ್ವರಿ ಕಾಂಗ್ರೆಸ್ ಅಭ್ಯರ್ಥಿ ಮಾವಿನಹಳ್ಳಿ ಸಿದ್ದೇಗೌಡ ಹೊರತುಪಡಿಸಿ ಎಲ್ಲರನ್ನ ಬೆಂಗಳೂರಿಗೆ ಕರೆಸಿಕೊಂಡಿದ್ದಾರೆ ಸಿದ್ದರಾಮಯ್ಯ. ಈ ಬಾರಿ ಮೈಸೂರು ಜಿಲ್ಲೆಯಲ್ಲಿ ಕಳೆದ ಬಾರಿಗಿಂತ ಹೆಚ್ಚಿನ ಸ್ಥಾನ ಪಡೆಯುವಂತಹ ವಿಶ್ವಾಸದಲ್ಲಿದೆ ಕಾಂಗ್ರೆಸ್. ಈ ಹಿನ್ನೆಲೆಯಲ್ಲಿ ಅವರ ಬೆಂಬಲ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಸಿದ್ದರಾಮಯ್ಯ ಅವರಿಗೆ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವ ಚಿದಾನಂದ ಪಟೇಲ್ ನೇರ ಸಂಪರ್ಕದಲ್ಲಿದ್ದಾರೆ. ಚಿದಾನಂದ ಪಟೇಲ್, ಫಲಿತಾಂಶ ಬರೋದಕ್ಕೆ ಇನ್ನು ಕೆಲವು ಗಂಟೆಗಳು ಬಾಕಿ ಇದೆ. ಅಂದ್ರೆ ನಾಳೆ ಬೆಳಗ್ಗೆ 8 ಗಂಟೆಯಿಂದ ಆರಂಭ ಆಗುತ್ತೆ ಮತ ಎಣಿಕೆ. ಆದ್ರೆ ರಾಜಕೀಯ ಲೆಕ್ಕಾಚಾರಗಳು ಅಂತೂ ಬಹಳ ಜೋರಾಗಿ ನಡೀತಾ ಇದೆ. ಈಗ ವಿದ್ಯಮಾನಗಳನ್ನ ನೋಡ್ತಾ ಇದ್ರೆ ಸಿದ್ದರಾಮಯ್ಯ ಡಿಕೆಶಿ ನಡುವೆ ಸಿಎಂ ಕುರ್ಚಿಗೆ ಯಾವ ರೀತಿಯ ಪೈಪೋಟಿ ನಡೀತಾ ಇದೆ ಅನ್ನೋದನ್ನ ನಾವು ಗಮನಿಸಬಹುದು. ಯಾವ ರೀತಿಯಾದಂತಹ ತಮ್ಮ ಸಪೋರ್ಟರ್ಸ್ ಗಳನ್ನ ಕರೆಸಿಕೊಂಡು ತಮ್ಮ ಸಪೋರ್ಟರ್ಸ್ ಗಳ ಮೂಲಕ ತಾವು ಸಿಎಂ ಆಗುವಂತಹ ಕನಸನ್ನ ಪ್ರಯತ್ನಗಳನ್ನ ಮಾಡ್ತಿದ್ದಾರೆ. ನವಿತಾ ಜನ ಬಹಳಷ್ಟು ಸಮೀಕ್ಷೆಗಳು ಅತಂತ್ರ ವಿಧಾನಸಭೆ ಅಂತ ಹೇಳಿದ್ರೆ ಕೆಲವು ಸಮೀಕ್ಷೆಗಳು ಕಾಂಗ್ರೆಸ್ ಪಕ್ಷಕ್ಕೆ ನಿಚ್ಚಳ ಬಹುಮತ ಬರುತ್ತೆ ಅಂತ ಹೇಳಿ ವರದಿಯನ್ನು ಕೊಟ್ಟಿರುವಂತದ್ದು. ಇದರ ಬೆನ್ನಲ್ಲೇ ಇದೀಗ ಒಂದು ಕಡೆ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಡಿ.ಕೆ. ಶಿವಕುಮಾರ್ ಆಕ್ಟಿವ್ ಆದ್ರೆ, ಮತ್ತೊಂದು ಕಡೆ ಇದರ ಬೆನ್ನಲ್ಲೇ ಮನೆಯಲ್ಲೇ ಕುಳಿತು ರಣತಂತ್ರ ರೂಪಿಸುತ್ತಿರ್ತಕ್ಕಂಥ ಸಿದ್ದರಾಮಯ್ಯನವರು. ಈಗಾಗಲೇ ಒಂದು ವೇಳೆ ಸರಳ ಬಹುಮತ ಬಂದ್ರೆ ನಾನೇ ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಹೇಳಿ ಬಿಂಬಿಸಿಕೊಳ್ತಿರ್ತಕ್ಕಂಥ ಸಿದ್ದರಾಮಯ್ಯ ಇದರ ನಡುವೆ ನಾನು ಪಕ್ಷಕ್ಕಾಗಿ ದುಡಿದಿದ್ದೀನಿ, ದಿನೇಶ್ ಗುಂಡೂರಾವ್ ಪಕ್ಷವನ್ನು ಬಿಟ್ಟ ನಂತರ ಪಕ್ಷವನ್ನ ಸಂಘಟನೆಯನ್ನ ಮಾಡಿದ್ದೀನಿ, ಈ ಮಟ್ಟದವರೆಗೂ ತಂದಿದ್ದೀನಿ ಅನ್ನೋ ಮಾತನ್ನು ಕೂಡ ಹೇಳಿರುವಂತದ್ದು. ಒಂದು ವೇಳೆ ಕಾಂಗ್ರೆಸ್ ಪಕ್ಷ ಬಹುಮತವನ್ನು ಪಡೆದರೆ ನಾನು ಕೂಡ ಮುಖ್ಯಮಂತ್ರಿ ಅಭ್ಯರ್ಥಿ ಎಂಬ ಮಾತನ್ನು ಕೂಡ ಹೇಳಿರುವಂತದ್ದು. ಇದರ ಬೆನ್ನಲ್ಲೇ ಇಬ್ಬರ ನಡುವಿನ ಪೈಪೋಟಿನ ಬೆನ್ನಲ್ಲೇ ಇದೀಗ ವಿಪಕ್ಷ ನಾಯಕ ಸಿದ್ದರಾಮಯ್ಯನವರು ಮೈಸೂರು ಹಾಗೂ ಚಾಮರಾಜನಗರದ ಬಹುತೇಕ ಗೆಲ್ಲುವ ಸಾಧ್ಯತೆ ಇರತಕ್ಕಂತ ನಾಯಕರುಗಳಿಗೆ, ಅಭ್ಯರ್ಥಿಗಳಿಗೆ ಬುಲಾವನ್ನು ನೀಡಿರುವಂತದ್ದು, ಬೆಂಗಳೂರಿಗೆ ಬರುವಂತಹ ಸೂಚನೆಯನ್ನು ಕೊಟ್ಟಿರುವಂತಹ. ಹಾಗಾಗಿ ಮಾವಿನಹಳ್ಳಿ ಸಿದ್ದೇಗೌಡರು ಅಂದ್ರೆ ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದ ಚುನಾವಣೆ ಸಂದರ್ಭದಲ್ಲಿ ಕೊನೆಯ ಗಳಿಗೆಯಲ್ಲಿ ಜೆಡಿಎಸ್ ಅಭ್ಯರ್ಥಿ ಜಿಟಿ ದೇವೇಗೌಡ ಜೊತೆ ಒಳ ಒಪ್ಪಂದ ಮಾಡಿಕೊಂಡು ಚುನಾವಣಾ ಕಣದಿಂದ ಎಲ್ಲ ಒಂದು ಕಡೆ ಹಿಂದೆ ಸರಿದರೆಂಬ ಆರೋಪ ಕೇಳಿ ಬಂದಿತ್ತು. ಅವರೊಬ್ಬರನ್ನು ಹೊರತುಪಡಿಸಿ ಬಹುತೇಕ ಗೆಲ್ಲುವ ಸಾಧ್ಯತೆ ಇರತಕ್ಕಂತ ಎಸ್.ಸಿ. ಮಹದೇವಪ್ಪ ಇರಬಹುದು, ಧ್ರುವನಾರಾಯಣ ಇರಬಹುದು, ಅನೇಕ ನಾಯಕರುಗಳಿಗೆ ಬೆಂಗಳೂರಿಗೆ ಬರುವಂತ ಬುಲಾವನ್ನು ಕೊಟ್ಟಿರುವಂತದ್ದು. ಹಾಗಾಗಿ ಎಲ್ಲ ನಾಯಕರುಗಳು ಇದೀಗ ಮೈಸೂರನ್ನ ಬಿಟ್ಟಿದ್ದಾರೆ. ಇನ್ನೇನು ಸಂಜೆ ಒಳಗಡೆ ಬೆಂಗಳೂರಿಗೆ ಆಗಮಿಸುತ್ತಿದ್ದಾರೆ, ಸಿದ್ದರಾಮಯ್ಯ ಜೊತೆ ಚರ್ಚೆಯನ್ನು ಮಾಡಲಿದ್ದಾರೆ. ಇದರ ಭಾಗವಾಗಿ ನಿನ್ನೆ ಕೂಡ ವಿಪಕ್ಷ ನಾಯಕ ಸಿದ್ದರಾಮಯ್ಯನವರು ಮಂಡ್ಯ ಜಿಲ್ಲೆಯ ನಾಯಕರ ಜೊತೆ ಚರ್ಚೆಯನ್ನು ಮಾಡಿಸಿದ್ರು. ಚಲುವರಾಯಸ್ವಾಮಿ ಮತ್ತು ಮಳವಳ್ಳಿಯ ನರೇಂದ್ರ ಸ್ವಾಮಿಯನ್ನು ಕರೆಸಿಕೊಂಡು ಸುಮಾರು 1 ಗಂಟೆಗೆ ಹೆಚ್ಚು ಸಮಯ ಮಾತುಕತೆ ನಡೆಸಿದ್ರು. ಜೊತೆಗೆ ಚುನಾವಣೆ ಮುಗಿದ ಬಳಿಕ ಕೂಡ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಮತ್ತು ಪಿಸಿಸಿ ಅಧ್ಯಕ್ಷ ಡಿ.ಕೆ. ಶಿವಕುಮಾರ್ ಅವರು ಗೆಲ್ಲುವ ಸಾಧ್ಯತೆ ಇರತಕ್ಕಂಥ ಅಭ್ಯರ್ಥಿಗಳು, ಗೆಲ್ಲುವ ಕುದುರೆಗಳು ಯಾರಲ್ಲಿದ್ದಾರೆ ಅಂತವರ ಜೊತೆ ನಿರಂತರವಾಗಿ ದೂರವಾಣಿ ಕರೆಗಳನ್ನು ಮಾಡಿಕೊಂಡು ಮಾತುಕತೆಯನ್ನು ನಡೆಸುತ್ತಿರುವಂತದ್ದು. ಹಾಗಾಗಿ ಎಲ್ಲ ಒಂದ್ ಕಡೆ ಇದು ಸರಳ ಬಹುಮತ ಬಂದ್ರೆ ಮುಖ್ಯಮಂತ್ರಿ ಹುದ್ದೆಗಾಗಿ ಕರ್ನಾಟಕ ಕಾಂಗ್ರೆಸ್ ಅಲ್ಲಿ ಅತಿದೊಡ್ಡ ಪೈಪೋಟಿ ಏರ್ಪಡುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತದೆ. ಅದರಲ್ಲೂ ಪ್ರಮುಖವಾಗಿ ಸಿದ್ದರಾಮಯ್ಯನವರ ಡಿ.ಕೆ. ಶಿವಕುಮಾರ್ ಅನ್ನುವ ಒಂದು ಚರ್ಚೆ ಆರಂಭ ಆಗಿರುವಂತದ್ದು. ಈ ಚರ್ಚೆಯ ಬೆನ್ನಲ್ಲೇ ಕಾಂಗ್ರೆಸ್ ಹೈಕಮಾಂಡ್ ಅಂದ್ರೆ ರಾಹುಲ್ ಗಾಂಧಿ ಅವರು ಇವತ್ತು ಸಂಜೆ ಎಐಸಿಸಿಯ ಪ್ರಧಾನ ಕಾರ್ಯದರ್ಶಿ ತಮ್ಮ ಆಪ್ತರಾಗಿರ್ತಕ್ಕಂಥ ಕೆ.ಸಿ. ವೇಣುಗೋಪಾಲ್ ರವರನ್ನ ಬೆಂಗಳೂರಿಗೆ ಕಳಿಸಿಕೊಡ್ತಿದ್ದಾರೆ. ಇವತ್ತು ಸಂಜೆ 6 ಗಂಟೆಗೆ ಬೆಂಗಳೂರಿಗೆ ಆಗಮಿಸತಕ್ಕಂಥ ಕೆ.ಸಿ. ವೇಣುಗೋಪಾಲ್ ರವರು ಸದ್ಯದ ರಾಜಕೀಯ ಬೆಳವಣಿಗೆಗಳು, ಸರಳ ಬಹುಮತ ಆದ್ರೆ ಯಾರನ್ನ ಮುಖ್ಯಮಂತ್ರಿ ಮಾಡಬೇಕು, ಶಾಸಕ ಪಕ್ಷದ ಸಭೆ ವಿಚಾರ ಮತ್ತು ಅತಂತ್ರ ಆದ್ರೆ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಮತ್ತು ಎಚ್ ಡಿ ಕುಮಾರಸ್ವಾಮಿ ಅವರು ಸಂಪರ್ಕ ಮಾಡುವ ವಿಚಾರ ಸಂಬಂಧಪಟ್ಟ ಹಾಗೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿಯಾಗಿ ಮಾತುಕತೆ ನಡೆಸಿದ್ದಾರೆ. ಈ ಮುಖಾಂತರ ಸಿದ್ದರಾಮಯ್ಯ ಮತ್ತು ಡಿ.ಕೆ. ಶಿವಕುಮಾರ್ ಕೂಡ ಆಪ್ತರು, ಅತ್ಯಾಪ್ತರು, ಗೆಲ್ಲುವ ಕುದುರೆಗಳ ಜೊತೆ ನಿರಂತರ ಸಂಪರ್ಕದಲ್ಲಿರ್ತಕ್ಕಂಥದ್ದು ಮತ್ತು ಅವರನ್ನ ಬೆಂಗಳೂರಿಗೆ ಕರೆಸಿಕೊಳ್ತಿರುವಂತದ್ದು. ಆ ಮುಖಾಂತರ ಕಾಂಗ್ರೆಸ್ ಪಕ್ಷದಲ್ಲಿ ಸಿಎಂ ರೇಸ್ ಆರಂಭವಾಗಿದೆ ಅಂತ ಹೇಳಿದ್ರು ತಪ್ಪಾಗಲಾರದು. ನವಿತಾ ಜೈನ್. ಥ್ಯಾಂಕ್ ಯು ಚಿದಾನಂದ ಪಟೇಲ್ ಡೀಟೇಲ್ಸ್ಗೆ. ಕರ್ನಾಟಕವನ್ನ ಆಳುವ ಮಹಾಪಕ್ಷ ಯಾವುದು ಯಾರಿಗೂ ಗೊತ್ತಿಲ್ಲ. ಈ ನಡುವೆ ನಾನೇ ಕಿಂಗ್ ಆಗ್ತೀನಿ ಅಂತ ಎಚ್ಡಿಕೆ ಹೇಳ್ತಿದ್ದಾರೆ. ಸಿಂಗಾಪುರ್ನಲ್ಲಿರುವ ಎಚ್ಡಿ ಕುಮಾರಸ್ವಾಮಿ ಅವರನ್ನ ಸಂಪರ್ಕಿಸಲು ಬಿಜೆಪಿ, ಕಾಂಗ್ರೆಸ್ ಪ್ರಯತ್ನಿಸ್ತಾ ಇವೆ. ಈ ನಡುವೆ ಮೈತ್ರಿ ಮಾಡಿಕೊಳ್ಳಲು ಬರೋ ಪಕ್ಷಗಳಿಗೆ ಎಚ್ಡಿ ಕುಮಾರಸ್ವಾಮಿ ಈಗಾಗಲೇ ಕಂಡೀಷನ್ಸ್ ಹಾಕಿದ್ದಾರೆ. ಯಾರ ಜೊತೆ ಮೈತ್ರಿ ಮಾಡಿಕೊಳ್ಳೋದಿದ್ರೂ ನಮ್ಮ ಕಂಡೀಷನ್ಸ್ಗೆ ಒಪ್ಪಬೇಕು ಅಂತ ಎಚ್ಡಿಕೆ ಹೇಳಿದ್ದಾರಂತೆ. ಹಾಗಾದ್ರೆ ಅವರ ಕಂಡೀಷನ್ಸ್ ಏನು ಅಂತ ನೋಡೋದಾದ್ರೆ, ತಾನೇ ಸಿಎಂ ಆಗಬೇಕು, ತಾನು ಸಿಎಂ ಆಗಲು ಯಾರ ಅಪ್ಪಣೆಯೂ ಬೇಡ, ಸರ್ಕಾರದ ಮೇಲೆ ಯಾರೂ ಹಿಡಿತ ಸಾಧಿಸಬಾರದು, ಜೆಡಿಎಸ್ ಶಾಸಕರಿಗೆ ಮಹತ್ವದ ಖಾತೆಯನ್ನ ನೀಡಬೇಕು, ಜಲಸಂಪನ್ಮೂಲ, ವಿದ್ಯುತ್ ಖಾತೆ ಬೇಕೇ ಬೇಕು, ಜೆಡಿಎಸ್ ಪ್ರಣಾಳಿಕೆಯಲ್ಲಿ ಕೊಟ್ಟಿರುವ ಭರವಸೆಯನ್ನ ಈಡೇರಿಸೋದಕ್ಕೆ ಅವಕಾಶವನ್ನ ಕೊಡಬೇಕು, ಸರ್ಕಾರ ರಚನೆ ಬಳಿಕ ಸಮನ್ವಯ ಸಮಿತಿ ಬೇಡವೇ ಬೇಡ ಅನ್ನುವಂತಹ ಕಂಡೀಷನ್ಸ್ ಹಾಕೋದ್ರ ಜೊತೆಗೆ ಮುಖ್ಯವಾಗಿ ಮಂಡ್ಯ, ಹಾಸನ ಜಿಲ್ಲೆಗಳ ವಿಚಾರದಿಂದ ದೂರ ಇರಬೇಕು, ಯಾವುದೇ ನಿರ್ಧಾರಗಳನ್ನ ಚರ್ಚೆ ಇಲ್ಲದೆ ಮಾಡಬಾರದು ಅನ್ನುವಂತಹ ಒಂದು ಕಂಡೀಷನ್ಸ್ ಹಾಕಿದ್ದಾರೆ. ಇನ್ನು ಮುಸ್ಲಿಮರ ಮೀಸಲಾತಿಯನ್ನ ವಾಪಸ್ ಕೊಡಬೇಕು,
2018ರಲ್ಲಿ ಜೆಡಿಎಸ್ ಲೆಕ್ಕಾಚಾರದ ಬಗ್ಗೆ ಹೇಳ್ತಾ ಇದ್ವಿ. ಕಾಂಗ್ರೆಸ್ ಜೊತೆಗೆ ಹೋಗಿದ್ದಕ್ಕೆ ಅಲ್ಲಿ ಆಪರೇಷನ್ ಹೇಗಾಯ್ತಲ್ಲ, ಈ ಬಾರಿ ಕಾಂಗ್ರೆಸ್ಗೆ 105 ಸೀಟ್ ಬಂದರೂ ಕೂಡ ಬಹುಮತ ಸಿಗೋದಿಲ್ಲ. ಸೊ ಜೆಡಿಎಸ್ ಒಂದಷ್ಟು ಲೆಕ್ಕಾಚಾರ ಹಾಕೊಂಡಿದ್ದೇನೇನು ಅಂತ ಹೇಳಿ, ಜೆಡಿಎಸ್ 50ರಿಂದ 60 ಸೀಟ್ ಗೆದ್ರೂ ಅಲ್ಲಿ ತಟಸ್ಥ ನಿಲುವನ್ನ ತಾಳಬೇಕು. ಸೊ ಬಿಜೆಪಿ ಏನಾದ್ರು 70ರಿಂದ 80 ಸೀಟ್ ಬಂದ್ರೆ ಆಗ ಆಪರೇಷನ್ ಅಗತ್ಯ ಆಗುತ್ತೆ. ಬಿಜೆಪಿಗೆ 40ರಿಂದ 50 ಶಾಸಕರ ಬೆಂಬಲ ಬೇಕೇ ಬೇಕಾಗುತ್ತೆ ಸರ್ಕಾರವನ್ನ ರಚನೆ ಮಾಡೋದಿಕ್ಕೆ. ಈ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಒಂದ್ ವೇಳೆ 10 ಜನರನ್ನ ಆಪರೇಷನ್ ಮಾಡಿದ್ರೂ ಕೂಡ ಸರ್ಕಾರ ಉಳಿಯೋದಿಲ್ಲ. ಅತಿ ದೊಡ್ಡ ಪಕ್ಷದ ಜೊತೆ ಜೆಡಿಎಸ್ ಹೋಗೋದೇ ಸೂಕ್ತ ಅನ್ನುವಂತಹ ಒಂದಷ್ಟು ಲೆಕ್ಕಾಚಾರವನ್ನ ಹಾಕಿಕೊಂಡಿದೆ. ಈ ಹಿನ್ನೆಲೆಯಲ್ಲಿ ಸಿಂಗಾಪುರದಲ್ಲಿ ಇದ್ದುಕೊಂಡೇ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿಯವರು ಎಲ್ಲಾ ತಂತ್ರಗಾರಿಕೆಯನ್ನ ಮಾಡ್ತಾ ಇದ್ದಾರೆ, ರಣತಂತ್ರವನ್ನ ಹೆಣಿತಾ ಇದ್ದಾರೆ. ನಾವು ಸಪೋರ್ಟ್ ಬೇಕೇ ಬೇಕು, ನಮ್ಮ ಸಪೋರ್ಟ್ ಇದ್ರೆ ಮಾತ್ರ ಇಲ್ಲಿ ಸರ್ಕಾರ ರಚನೆ ಆಗಬಹುದು. ಆದ್ರೆ ಏನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಎಲ್ಲಾ ರೀತಿಯ ತಂತ್ರಗಾರಿಕೆಯನ್ನ ನಡೆಸ್ತಿದ್ದಾರೆ. ಮಾನಸಿಕ ಅಸ್ವಸ್ಥನೋರ್ವ ಮತ ಹಾಕಲು ಬಂದು ಇವಿಎಂ ನಿಯಂತ್ರಕ ಯಂತ್ರವನ್ನೇ ಹೊಡೆದು ಹಾಕಿ ದಾಂಧಲೆ ನಡೆಸಿರುವ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ಇದು ಮೈಸೂರಿನ ಹೂಟಗಳ್ಳಿಯ ಮತಗಟ್ಟೆಯಲ್ಲಿ ಮೊನ್ನೆ ಸರತಿ ಸಾಲಿನಲ್ಲಿ ಬಂದ ವ್ಯಕ್ತಿಯೊಬ್ಬ ಬೆರಳಿಗೆ ಶಾಯಿ ಹಾಕಿಸಿಕೊಂಡಿದ್ದಾನೆ. ಇನ್ನೇನು ಇವಿಎಂ ಯಂತ್ರದ ಕಡೆ ತೆರಳಬೇಕು ಅನ್ನೋವಾಗ್ಲೇ ದಿಢೀರ್ ಅಂತ ಇವಿಎಂ ನಿಯಂತ್ರಕ ಯಂತ್ರವನ್ನ ಹಿಡಿದು ನೆಲಕ್ಕೆ ಬಡಿದಿದ್ದಾನೆ. ಕೂಡಲೇ ವ್ಯಕ್ತಿಯನ್ನ ವಿಜಯನಗರ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಇದು ತಡವಾಗಿ ಬೆಳಕಿಗೆ ಬಂದಿದೆ. ಇವಿಷ್ಟೇ ಹೊತ್ತಿನ ಪ್ರಮುಖ ಸುದ್ದಿ. ನೋಡ್ತಾ ಇರಿ ನ್ಯೂಸ್ 18, ಜಾಲ ನಮ್ಮದು, ಬಲ ನಿಮ್ಮದು.